ತುಂಬ ಜನ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಮಿನಿಸ್ಟರ್ ಆಗಲಿಲ್ಲ ನಾನು ಈಗ ಆಗದೇ ಇದ್ದಿದ್ರೆ ಇನ್ನು ನೆಕ್ಸ್ಟ್ ಎಲೆಕ್ಷನ್ನೇ ಗತಿನ ನಮಗೆ. ಆವಾಗಲೂ ನಾವು ಪೂರ್ಣ ಬಹುಮತ ಪಡೆದುಕೊಂಡು ಅಧಿಕಾರಕ್ಕೆ ಬಂದರೆ ಮಾತ್ರ ಮಿನಿಸ್ಟರ್ಗಿರಿ. ಆಗಲೂ ನಾವು ಆಗ್ತೀವೋ ಇಲ್ವೋ ಗ್ಯಾರಂಟಿ ಇಲ್ಲ. ಇನ್ನು ಎಷ್ಟು ವರ್ಷಗಳ ಕಾಲ ನಾವು ಶಾಸಕರಾಗಿ ಕಾಲ ಕಳಿಬೇಕು. 5 ಸಲ ಗೆದ್ದಿದ್ದೀವಿ, 4 ಸಲ ಗೆದ್ದಿದ್ದೀವಿ, ಇದೆಲ್ಲ ಇತ್ತಲ್ಲ. ಹೀಗಾದರೂ ಮಾಡಿ ಇವ್ರನ್ನ, ಈ ಅಸಮಾಧಾನಗೊಂಡಿರುವವರನ್ನು ಶಮನ ಮಾಡಬೇಕು ನಾವು. ಇವರ ಕೋಪವನ್ನು, ಸಿಟ್ಟನ್ನು, ಆಕ್ರೋಶವನ್ನು, ಅಸಹನೆಯನ್ನು, ದುಃಖವನ್ನು ಅಂಥೇಳಿ ಹೈಕಮಾಂಡ್ ಒಂದು ಕಡೆ ಮುಂದಾಗ್ತಾ ಇದೆ. ರಾಜೀನಾಮೆಯನ್ನು ಇಂಥ ಮನವೊಲಿಕೆಯ ನಂತರದಲ್ಲಿ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆನ ಹಿಂದಕ್ಕೆ ತೆಗೆದುಕೊಂಡಿರೋದು. ಎಲ್ಲರಿಗಿಂತ ಮುಂಚೆ ರಾಜೀನಾಮೆ ಪತ್ರ ಬರೆದವರು ಇವರೇನೆ. ಅವರು ಕೊಟ್ಟು ಬಿಟ್ಟಿದ್ರು. ಬೇರೆಯವ್ರ ಥರ ಏನು ರಾಜೀನಾಮೆ ಪತ್ರ ಹಿಡ್ಕೊಂಡು ಕೂತಿರಲಿಲ್ಲ, ಅವರು ಕೊಟ್ಟು ಬಿಟ್ಟಿದ್ರು ಅವರು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶವಂತರಾಯಗೌಡ ಪಾಟೀಲ್ರನ್ನು ಅವರ ಮನೆಗೆ ಹೋಗಿ ಮನವೊಲಿಸಿದ ಮೇಲೆ ಅವರು ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಮೊನ್ನೆ ಅಷ್ಟೇ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟಿದ್ದರು ಅವರು. ಸಿದ್ದರಾಮಯ್ಯ, DK ಶಿವಕುಮಾರ್ ಮನವೊಲಿಕೆಯ ನಂತರದಲ್ಲಿ ರಾಜೀನಾಮೆಯನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ. ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮನವೊಲಿಕೆ ಕೂಡ ಒಂದು ಕಡೆ ಸಕ್ಸಸ್ ಆಗಿದೆ. ಬೇಳೂರು ಗೋಪಾಲಕೃಷ್ಣ ಅವರೊಂದಿಗೆ ಚರ್ಚೆ ಮಾಡಿರೋದು BK ಹರಿಪ್ರಸಾದ್ ಅವರು. ಮುಂದೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ನಿಮಗೆ, ಇನ್ನೂ ನಿಗಮ ಮಂಡಳಿ ಎಲ್ಲ ಇದೆಯಲ್ಲ ಅಂತೆಲ್ಲ ಹೇಳಿದಾಗ ಬೇಳೂರು ಅವರು ಕೂಡ ಅದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ. ಸೊ ಮನವೊಲಿಕೆ ಬಳಿಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಯಾವ ಬಂಡಾಯ ಕೂಡ ಇಲ್ಲ, ರಾಜೀನಾಮೆ ಪ್ರಶ್ನೆ ಕೂಡ ಇಲ್ಲಪ್ಪ. ಇಲ್ಲಿ ಸಚಿವ ಸ್ಥಾನ ಕೇಳಿದ್ದು ನಿಜ, ಸಿಗದಿದ್ದಕ್ಕೆ ಬೇಜಾರಾಗಿದ್ದು ನಿಜ. ಏನು ಮಾಡೋಣ, ಬೇಜಾರು ತೋರಿಸ್ಕೊಬಾರ್ದ ನಾವು. ಮಿನಿಸ್ಟರ್ಗಿರಿ ಕೇಳಿದ್ದೆ, ಕೊಡಲಿಲ್ಲ ಅವರು, ಬೇಸರ ಆಯಿತು. ಸಹಜ ಅಲ್ವಾಪ ಇವೆಲ್ಲವೂ. ನಾಯಕರೆಲ್ಲ ಬಂದು ಮಾತುಕತೆ ನಡೆಸಿದ್ರಲ್ಲ, ನಾನೀಗ ಸುಮ್ಮನಾಗಿದ್ದೀನಿ. ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ ಅಂಥೇಳಿ ಬೇಳೂರು ಮಾತನಾಡ್ತಾರೆ. ಮುಖ್ಯಮಂತ್ರಿಗಳ ಕರೆ ಬಳಿಕ ಉಲ್ಟಾ ಹೊಡೆದಿದ್ದಾರೆ ಶಾಸಕ SR ಶ್ರೀನಿವಾಸ್ ಅವರು ಬಹಳ ಅಸಮಾಧಾನಗೊಂಡಿದ್ದರು. ಇನ್ನೇನಕ್ರಿ ಇರಬೇಕು ನಾವೆಲ್ಲ ಪಾಲಿಟಿಕ್ಸ್ನಲ್ಲಿ, ಇನ್ನೇನು ಕೆಲಸ ನಮಗಿಲ್ಲಿ, ನಮಗೇನು ವ್ಯಾಲ್ಯೂ ಇಲ್ಲ ಇಲ್ಲಿ ಅನ್ನೋ ಅರ್ಥದಲ್ಲಿ ಅವ್ರಿಗೂ ಒಂದಷ್ಟು ಬೇಜಾರಾಗಿತ್ತು. ನನಗೆ ಅಸಮಾಧಾನ ಇಲ್ಲ ಅಂತ ಗುಬ್ಬಿ ಶಾಸಕ ಮಾತಾಡ್ತಾ ಇದ್ದಾರೆ. SR ಶ್ರೀನಿವಾಸ್ ಆ ಥರ ಹೇಳಿರೋದು. ಅಸಮಾಧಾನಿತರನ್ನು ಭೇಟಿಯಾಗಿರೋದು ಉಸ್ತುವಾರಿ ಸುರ್ಜೇವಾಲಾ. ಮಾಜಿ ಸಚಿವ HK ಪಾಟೀಲ್ರನ್ನು, ಕೃಷ್ಣಪ್ಪ ಅವರನ್ನು ಭೇಟಿ ಮಾಡ್ತಾರೆ ಸುರ್ಜೇವಾಲಾ ಅವರು. CM ಹರಿಪ್ರಸಾದ್, ದಿನೇಶ್ ಗುಂಡೂರಾವ್ ಕೂಡ ಸಾಥ್ ಕೊಡ್ತಾರೆ ಇದರಲ್ಲಿ. ಸೊ ಹಾಗಾಗಿ ಒಂದು ಹಂತಕ್ಕೆ ಅಸಮಾಧಾನಿತರು ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಲಾಗಿತ್ತಲ್ಲ, ಸ್ವಲ್ಪ ಕರಗಿದೆ ಅದು ಅಂತ ಹೇಳಬಹುದು. ಇಲ್ಲ, ನಾವು ಫಸ್ಟ್ ಬಂದಿದ್ದು, ಆಮೇಲೆ ಅವ್ರು ಬಂದರು. ಪಾಪ ಅವ್ರ ಅಭಿನಂದನೆ ನಾನು ಇನ್ನೇನು ಹೇಳಿದ್ದೇನಲ್ಲ, ಪಾರ್ಟಿಗೋಸ್ಕರ, ಮುಖ್ಯಮಂತ್ರಿಗಳಿಗೋಸ್ಕರ ಯಾವುದೇ ಗೊಂದಲ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ರಾಜೀನಾಮೆ ಕೊಡುವಂಥದ್ದಿಲ್ಲ. ಹಾಗಾಗಿ ಎಲ್ಲ ಕ್ಯಾನ್ಸಲ್ ಮಾಡಿದೆ. DK ಶಿವಕುಮಾರ್ ಹೇಳಿದಂತೆ ತಾಳ್ಮೆಯಿಂದ ಇರಿ ಅನ್ನುವಂಥ ಸೂತ್ರಕ್ಕೆ ಇಲ್ಲ, ಅವರೇ ಕರೆದಿದ್ದರು ಮೊನ್ನೆ ರಾತ್ರಿ ಕರೆದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಆಯ್ತಪ್ಪ ಗೋಪಾಲ ಆಗಿದೆ ಅಂತ ಹೇಳಿದರು. ಅನಂತರ ಕರ್ಕೊಂಡು ಹೋಗಿದ್ರು. ನಿನ್ನೆ ರಾಮನಗರೆಲ್ಲ ಹೋಗಿ ಅವ್ರ ಜೊತೆಗೆ ಹೋಗಿ ಬಂದಿದ್ದೀನಿ. ಸಮಾಧಾನವಾಗಿ ಇರುವಂತ ಹೇಳಿದ್ದಾರೆ. ಹಾಗಾಗಿ ಬೇರೆ ಏನಾದರೂ ಪಕ್ಷದಲ್ಲಿ ನಿಮಗೆ ಸೂಕ್ತ ಸ್ಥಾನ ಯಾವುದು ಆ ಥರ ಏನಿಲ್ಲ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕಷ್ಟೇ. ಸರ್, ಇದೇ ಸಮಯದಲ್ಲಿ ನಿಮ್ಮ ಜಿಲ್ಲೆಯ ಸಚಿವರು ಬಂದಿದ್ದರು, ಯಾವ ಜೊತೆ ಆದರೂ? ಇಲ್ಲ, ನಾವು ಫಸ್ಟ್ ಬಂದಿದ್ದು, ಆಮೇಲೆ ಅವ್ರು ಬಂದರು. ಪಾಪ ಅವ್ರು ಅಭಿನಂದನೆ ಸಲ್ಲಿಸೋಕೆ ಬಂದಿದ್ದಾರೆ. ಅವರು ಸಾಹೇಬರಿಗೆ ಅಭಿನಂದನೆ ಸಲ್ಲಿಸೋಕೆ ಬಂದಿದ್ದರು ಅಷ್ಟೇ. ಮತ್ತೇನೋ ಇಲ್ಲ, ಇಬ್ಬರು ಸೇರಿ ಮಾತಾಡಿದ್ದೀವಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಡುವೆ ಏನಾದರೂ ಅಸಮಾಧಾನ ಏನಾದರೂ? ಅವ್ರ ಹಕ್ಕು ಅವ್ರು ಮಂಡನೆ ಮಾಡಿದ್ದಾರೆ, ನನ್ನ ಹಕ್ಕು ನಾನು ಮಂಡನೆ ಮಾಡಿದ್ದೀನಿ. ಇದರಲ್ಲಿ ನಮ್ದೇನು ಸಮಸ್ಯೆ ಏನಿಲ್ಲ, ಅದರಲ್ಲೇನಿಲ್ಲ. ಸರ್, ಈ ಬೆಳವಣಿಗೆಗಳು ನಡೀತಾ ಇರೋದರ ಜೊತೆಯಲ್ಲಿ ಒಂದು ಆಡಿಯೋ ವೈರಲ್ ಆಗಿದೆ ಸರ್. ಏನು? RB ತಿಮ್ಮಾಪುರ ಅವರು ನಂಜೇನ್ ಮಠ ಅವ್ರ ಜೊತೆಲಿ ಮಾತಾಡಿರುವಂಥ ಒಂದು ಆಡಿಯೋ. HK ಪಾಟೀಲ್ಗೆ ಯಾಕೆ ಸಚಿವ ಸ್ಥಾನ ಸಿಕ್ಕಲಿಲ್ಲ ಅಂದರೆ ಅವ್ರು ಸರಿಯಾಗಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಟ್ಟಿರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಮಿಸ್ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಇದೆ ಆ ಆಡಿಯೋ. ಗೊತ್ತಿಲ್ಲ ಸರ್, ನಾವು ಹೈಕಮಾಂಡಿಗೆ ಕೊಡೋ ಶಕ್ತಿಯಾಗಿ ಬೆಳೆದಿಲ್ಲ. ನಾವು ಅಷ್ಟೊಂದು ಹೋಗಿಲ್ಲ ಮುಂದೆ. ಅಷ್ಟು ಬೆಳೆದ ಆಗಿದ್ದರೆ, ಯಾಕಂದರೆ ನಾವು ಅಧ್ಯಕ್ಷ ನಾವು ಮಂತ್ರಿ ಆಗ್ತಿದ್ವಿ ಏನೋ ಗೊತ್ತಿಲ್ಲ. ಆ ಥರ ನಮಗೇನು ಇರಲಿಲ್ಲ. ಮಾತಾಡಿದ್ದಾರೆ ಎಲ್ಲ ನಾಯಕರು ಮಾತಾಡಿದ್ದಾರೆ. ಏನೋ ರೀಸನ್ ಹೇಳ್ತಾರೆ, ಅವು ಎಲ್ಲ ಏನು ಮಾಡೋಕ್ಕಾಗುತ್ತೆ, ಆದಮೇಲೆ ಏನು ಮಾಡೋಕ್ಕಾಗಲ್ವಲ್ಲ. ಹೇಳಿದ್ದಾರೆ, ಮಾತಾಡಿದರು. ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ, ಸಚಿವರೆಲ್ಲ ಮಾತಾಡಿದ್ದಾರೆ, ಸ್ನೇಹಿತರೆಲ್ಲ ಮಾತಾಡಿದ್ದಾರೆ. ಏನು ಭರವಸೆ ಕೊಡ್ತಾರೆ ಈಗ? ಏನು ಭರವಸೆ ಭರವಸೆ ಅವೆಲ್ಲ ಏನೂ ಇಲ್ಲ ನಮಗೆ. ಆ ಥರದ್ದೇನಿಲ್ಲ. ಬಂದಿತ್ತು, ಮಾತಾಡಿದ್ದೀನಿ. ಇಲ್ಲ, ಅವರೇ ಹೇಳಿದಾರಲ್ಲ, ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಾಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಳ್ಳೇದಾಯಿತು. ನಾನು ನಿಗಮ ಮಂಡಳಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳಿದ್ದಲ್ಲ, ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಹಿಂದೆ 1 ತಿಂಗಳು 2 ತಿಂಗಳು ಹಿಂದೆಲೇ ಹೇಳಿದ್ದೆ. ನಾನು ನನಗೆ ಇರಲ್ಲ ಇಲ್ಲಿ ಅಂತ ಹೇಳಿದ್ದೆ.
ಅವರು ವೆಯ್ಟ್ ಮಾಡಪ್ಪ ಅಂತ ಹೇಳಿದರು. ಅದಕ್ಕೆ ಈಗ ಅವರೇ ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಗೊಂತೀವಿ ಅಂತ ಹೇಳಿದ್ದಾರೆ, ತಗೊಂತಾರೆ, ಕೊಡ್ತೀವಿ. ಅಲ್ಲ, ಉತ್ತರ ಮುಲಾಜಿಲ್ದಲ್ಲಿ ನಾನು ತಗೊಳ್ತೀನಿ, 5 ನಿಮಿಷದಲ್ಲಿ ಅವರು ರಾಜೀನಾಮೆ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ